ಕುರುಬ ಸಮುದಾಯದ ಆಸ್ತಿಗಳನ್ನು ಕಾಪಾಡಬೇಕು. ಸಮುದಾಯದ ಒಂದೇ ಒಂದು ಪೈಸೆ ವ್ಯರ್ಥ ಆಗೋದಕ್ಕೆ ಬಿಡಬಾರ್ದು. ಇಷ್ಟು ದಿವಸ ಆಗಿದ್ದು ಬೇರೆ, ಇನ್ನು ಮುಂದೆ ಆದರೂ ಆ ಆಸ್ತಿಯನ್ನು ಕಾಪಾಡುವಂಥದ್ದು, ಪ್ರತಿ ಪೈಸೆಯನ್ನು ಕಾಪಾಡಬೇಕಾಗಿರುವಂಥದ್ದು ಉತ್ತರ ಕರ್ನಾಟಕ ಭಾಗದ ದಾವಣಗೆರೆಯಿಂದ ಬೀದರ್ನವರೆಗೂ ಬರುವಂತಹ ಬಾಡಿಗೆ ಹಣದಲ್ಲಿ 50% ಕೊಡಬೇಕು. ಸಮುದಾಯದಲ್ಲಿ ಆಗಿರುವಂತಹ ನಷ್ಟಗಳನ್ನು ನಾವು ಜನರ ಮುಂದೆ ಇಡಬೇಕಾಗುತ್ತೆ. ಸಮುದಾಯವನ್ನು ಕಟ್ಟುವಂತಹ ಕೆಲಸ ನಾವು ಮಾಡಬೇಕಾಗುತ್ತೆ. ಈ ಸಮುದಾಯದಲ್ಲಿ ನಾವು ಹುಟ್ಟಿದ್ವಿ, ಇದರ ಋಣ ನಮ್ಮ ಮೇಲಿದೆ. ಸ್ನೇಹಿತರೆ, ಹಿರಿಯರು 106 ವರ್ಷಗಳ ಹಿಂದೆ ಹಿರಿಯರು ಬೆಂಗಳೂರು ಗಾಂಧಿನಗರದಲ್ಲಿ 17,000 ಚದರ ಅಡಿಯ ಕಟ್ಟಡವನ್ನು ಕಟ್ಟಿದ್ರು. ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅಂತೇಳಿ ಸ್ಥಾಪನೆ ಮಾಡಿದ್ರು. ಅವರ ಉದ್ದೇಶ ಕರ್ನಾಟಕದಲ್ಲಿರುವಂಥ ಕುರುಬ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಸಹಾಯ ಆಗಬೇಕು, ಅವರ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕಟ್ಟಿದರು. ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಗಾಂಧಿನಗರದಲ್ಲಿ 17,000 ಚದರ ಅಡಿ ಹಾರ್ಟ್ ಆಫ್ ಸಿಟಿಯಲ್ಲಿರುವಂಥದ್ದು, ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿ. ಈ ಆಸ್ತಿ ಕರ್ನಾಟಕದ ಕಟ್ಟ ಕಡೆಯ ವ್ಯಕ್ತಿಗೂ ಸೇರಬೇಕಾಗಿರುವಂಥದ್ದು. ಯಾರೊಬ್ಬನ ಸೊತ್ತು ಅಲ್ಲ, ರಾಜು ಸೊತ್ತಲ್ಲ, ಇನ್ನೊಬ್ಬರ ಸೊತ್ತಲ್ಲ. ಈ ಆಸ್ತಿಯನ್ನು ಉಳಿಸ್ಬೇಕಾಗಿರುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ, ಪ್ರತಿಯೊಬ್ಬ ಕುರುಬರ ಮೇಲಿದೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಚುನಾವಣೆ ನಡೆದು 1.25 ವರ್ಷ ಆಗಿದೆ. ಎಲ್ಲರೂ ಮಾಜಿಗಳಾಗಿದ್ದರೂ ಸಹ ಇವತ್ತಿಗೂ ಸಹ ಅವರು ಅಧಿಕಾರದಲ್ಲೇ ಇದ್ದೀವಿ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಇನ್ನು 6 ತಿಂಗಳಲ್ಲಿ ಚುನಾವಣೆ ಬರುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಈ ಸಮುದಾಯವನ್ನು ಕಟ್ಟಬೇಕು. ರಾಜಕೀಯ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದಾದ ಮೇಲೆ ಈ ಸಮುದಾಯ ಕಂಪ್ಲೀಟಾಗಿ ಝೀರೋ ಅಂತ ಹೊರಟುಬಿಡ್ತು. ಇನ್ಯಾರೂ ಸಹ ಈ ಸಮುದಾಯವನ್ನು ಮುನ್ನಡೆಸೋದಕ್ಕೆ ರಾಜಕೀಯ ಕ್ಷೇತ್ರದಲ್ಲಿ ನಮಗೆ ಕಾಣ್ತಾ ಇಲ್ಲ. ಕೊನೆಯ ಪಕ್ಷ ಸಮುದಾಯದ ಆಸ್ತಿಗಳನ್ನು ಉಳಿಸ್ಬೇಕಲ್ವ. ಆಸ್ತಿಯನ್ನು ಉಳಿಸೋದಕ್ಕೆ ಈಗ ಚುನಾವಣೆ ಬರ್ತಾ ಇದೆಯಲ್ಲ, ಆ ಚುನಾವಣೆಯಲ್ಲಿ 118 ಜನ ನಿರ್ದೇಶಕರ ಆಯ್ಕೆ ಆಗ್ತಾರೆ. ಬೀದರ್ನಿಂದ ಚಾಮರಾಜನಗರದವರೆಗೂ ಬೆಂಗಳೂರಿನಲ್ಲಿ 13 ಜನ, ಬೆಳಗಾವಿಯಲ್ಲಿ 8 ಜನ, ಮೈಸೂರಿನಲ್ಲಿ 5 ಜನ, ಈ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸಂಖ್ಯೆಗಳಲ್ಲಿ ಒಟ್ಟು 118 ಜನ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕು. ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲಿ ಅಜೀವ ಸದಸ್ಯರಾಗಿರುವಂಥ 1,23,000 ಸಮಥಿಂಗ್ ಚಿಲ್ಡ್ರಿದೆ. ಅವರೆಲ್ಲರೂ ಸಹ ಓಟ್ ಹಾಕಿ ಇವರನ್ನು ಆಯ್ಕೆ ಮಾಡಬೇಕು. ಆಯಾ ಜಿಲ್ಲೆಗಳವರನ್ನು ಒಂದೊಂದು ಜಿಲ್ಲೆಯಲ್ಲಿ 3 ಇರ್ತದೆ, 4 ಇದೆ, 5 ಇದೆ, ಈ ರೀತಿಯಾಗಿ ವಿಂಗಡಣೆ ಮಾಡಿರುವಂಥದ್ದು. ಉತ್ತರ ಕರ್ನಾಟಕ ಬೀದರ್ನಿಂದ ದಾವಣಗೆರೆವರೆಗೂ ಸುಮಾರು 60ರಿಂದ 70 ಕ್ಷೇತ್ರಗಳು ಬರ್ತವೆ. ನಿರ್ದೇಶಕರು ಆಯ್ಕೆ ಆಗ್ತಾರೆ. ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಸೇರಿದ್ರೆ 118 ಆಗುತ್ತೆ. ಈಗ ನಾವು ನಿಮಗೆ ಒಂದು ವಿಚಾರವನ್ನು ಹೇಳ್ತೇವೆ. ಈ ಸಮುದಾಯವನ್ನು ಉಳಿಸ್ಬೇಕು ಅಂತಂದರೆ ಸಮುದಾಯದ ಆಸ್ತಿಗಳನ್ನು ಉಳಿಸ್ಬೇಕು. ಉತ್ಪನ್ನ ಆಗುವಂತಹ ಬಾಡಿಗೆ ಹಣ, ಈಗ ಅವರೇ ಹೇಳಿರೋ ಪ್ರಕಾರ ಸರಾಸರಿ 25 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಬಾಡಿಗೆ ಬರುತ್ತೆ ಅಂತ ಹೇಳ್ತಾರೆ. ಆ 25 ಲಕ್ಷ ರೂಪಾಯಿ ಪ್ರತಿ ವರ್ಷವೂ ನಷ್ಟ ಅಂತ ತೋರಿಸ್ಕೊಳ್ತಾ ಬರ್ತಾ ಇದ್ದಾರೆ. ನಾವು ಅದನ್ನು ಉಳಿಸೋವಂಥ ಕೆಲಸ ಮಾಡಬೇಕಲ್ಲ. ಅದಕ್ಕೆ ನಾವು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ನಿಮ್ಮ ಜಿಲ್ಲೆಯಲ್ಲಿ ಯಾರು ನೀವು ಸ್ಪರ್ಧೆ ಮಾಡ್ತೀರಿ, ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲಿ ಏನು ಅಜೀವ ಸದಸ್ಯರಾಗಿದ್ದಾರೆ, ಹಳದಿ ಕಾರ್ಡ್ ಕೊಟ್ಟಿದ್ದಾರಲ್ಲ ನಿಮಗೆ, ಬಯೋಮೆಟ್ರಿಕ್ ಅಂತ ಕೊಟ್ಟರು, ಅವನಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟರು. ಬಯೋಮೆಟ್ರಿಕ್ ಸಾಫ್ಟ್ವೇರ್ ಅವನಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟರು. ಅವನ ಬಾರ್ಕೋಡ್ ಕಾರ್ಡ್ 20 ರೂಪಾಯಿದು 25 ರೂಪಾಯಿದು ಬಾರ್ಕೋಡ್ ಕಾರ್ಡ್ ಕೊಟ್ಟ. ಅದು ಪ್ರಿಂಟಿಂಗು ಸಹ ಸಪ್ರೇಟ್ ಆಗಿತ್ತದು, ಅದು ಬೇರೆ ಕತೆ. ಅದನ್ನು ಯಾರ್ಯಾರು ಮಾಡಿದಿರೋ ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ನಾವು ಈ ಸಮುದಾಯಕ್ಕೋಸ್ಕರವಾಗಿ ದುಡಿತೀವಿ. ಅಲ್ಲಿ ಮೀಟಿಂಗ್ ಹೋದರೂ ಸಹ ಆ ಮೀಟಿಂಗ್ನಲ್ಲಿ ಸಂಘದ ಖರ್ಚು ಹಾಕದೆ ನಮ್ಮ ವೈಯಕ್ತಿಕ ಖರ್ಚಿನಲ್ಲಿ ಹೋಗಿ ಮೀಟಿಂಗನ್ನು ಅಟೆಂಡ್ ಮಾಡ್ತೀವಿ. ಒಂದೇ ಒಂದು ರೂಪಾಯಿ ಕೂಡ ಸಂಘದ ಹಣದಿಂದ ನಾವು ಬಳಸ್ಕೊಳ್ಳೋದಿಲ್ಲ ಅಂತ ಮನಸ್ಥಿತಿ ಇರುವಂತಹ ಯುವಕರುಗಳು, ವಿದ್ಯಾವಂತ ಯುವಕರುಗಳು, ಸಮಾಜದ ಬಂಧುಗಳು ನಿರ್ಧಾರ ಮಾಡಬೇಕು. ನೀವು ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡಿ ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬರಬೇಕು. ಪ್ರತಿ ಜಿಲ್ಲೆ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಗದಗ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಧಾರವಾಡ, ಉತ್ತರ ಕನ್ನಡ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ಮಂಡ್ಯ, ಚಾಮರಾಜನಗರ, ಮೈಸೂರು, ಹಾಸನ, ಉಡುಪಿ, ಮಂಗಳೂರು, 31 ಜಿಲ್ಲೆಯಲ್ಲಿ ನೀವುಗಳು ತಯಾರಾಗಬೇಕು.
ನಾವು ಸಮುದಾಯವನ್ನು ಕಟ್ಟುತ್ತೇವೆ, ಉಳಿಸ್ತೇವೆ, ಆಸ್ತಿಗಳನ್ನು ಉಳಿಸ್ತೇವೆ. ಒಂದೇ ₹1 ಸಹ ನಾವು ವೈಯಕ್ತಿಕವಾಗಿ ಬಳಸ್ಕೊಳ್ಳೋದಿಲ್ಲ, ಸಮುದಾಯದ ಹೆಸರನ್ನು ವೈಯಕ್ತಿಕ ಲಾಭಕ್ಕೆ ಬಳಸ್ಕೊಳ್ಳೋದಿಲ್ಲ ಅಂತೇಳಿ ಅಫಿಡೇವಿಟ್ ಮಾಡಿಕೊಡ್ಬೇಕು. ನಾವು ಗೆದ್ದ ನಂತರ ಪ್ರತಿ ಪೈಸೆಯನ್ನು ನಾವು ಆನ್ಲೈನ್ನಲ್ಲಿ ಪ್ರತಿ 1 ತಿಂಗಳಿಗೊಮ್ಮೆ ಬಂದಂತಹ ಹಣ, ಖರ್ಚಾದಂತಹ ಹಣ, ಉಳಿಸುವಂತಹ ಹಣವನ್ನು ಲೈವ್ ಮೂಲಕ ಸಮುದಾಯದವ್ರಿಗೆ ತಿಳಿಸ್ತೀವಿ ಅಂತೇಳಿ ನಾವು ನಿರ್ಧಾರ ಮಾಡಬೇಕು, ಅಫಿಡೇವಿಟ್ ಕೊಡಬೇಕು. ಅದೇ ರೀತಿಯಾಗಿ ಬರುವಂತಹ ಬಾಡಿಗೆ ಹಣದಲ್ಲಿ ಪ್ರತಿ ತಿಂಗಳು ಒಂದೊಂದು ಆಸ್ತಿಗಳನ್ನು ಒಂದೊಂದು ಜಿಲ್ಲೆಯಲ್ಲಿ ನಾವು ಮಾಡ್ತೇವೆ. ಇದನ್ನೂ ಸಹ ಅಫಿಡೇವಿಟ್ನಲ್ಲಿ ಏನು ಅಫಿಡೇವಿಟ್ ತಯಾರು ಮಾಡ್ತಾರಲ್ಲ ಅದಕ್ಕೆ ಸೈನ್ ಮಾಡಬೇಕು. ಇಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘಕ್ಕೆ 118 ಜನ ನೀವೇನು ನಿರ್ದೇಶಕರಾಗಲಿಕ್ಕೆ ಹೊರಡ್ತಿರಲ್ಲ, ನಿಮ್ಮಗಳಿಗೆ ಸಂಘದ ಕಡೆಯಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಬೇಡುವಾಗಿಲ್ಲ, ಯಾವುದೇ ಲಾಭ ಮಾಡುವಾಗಿಲ್ಲ. ಸಮುದಾಯವನ್ನು ಕಟ್ತೇವೆ, ಒಂದೇ ಒಂದು ಪೈಸೆ ಕೂಡ ನಾವು ವ್ಯರ್ಥ ಆಗೋದಕ್ಕೆ ಬಿಡೋದಿಲ್ಲ. ನಾವು ನಮ್ಮ ಮನೆಯಲ್ಲಿರುವಂಥ ಹಣವನ್ನು ಯಾವ ರೀತಿ ನಾವು ಕಾಪಾಡ್ತೀವೋ, ನಮ್ಮ ಮನೆಯಲ್ಲಿರುವಂಥ ಒಂದೇ ಒಂದು ಇಟ್ಟಿಗೆ ಕಲ್ಲು ಹೋಗದೇ ಇರೋ ಥರ ನಾವು ಕಾಪಾಡ್ತೀವೋ, ನಮ್ಮ ಮನೆಯಲ್ಲಿ ಒಂದೇ ಒಂದು ರೂಪಾಯಿ ಕಳುವಾದರೆ ನಾವು ಯಾವ ರೀತಿ ಪತರ್ಗುಡ್ತೀವೋ ಆ ರೀತಿಯಾಗಿ ನಮ್ಮ ಸಮುದಾಯದ ಆಸ್ತಿಗಳನ್ನು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಬಾಡಿಗೆ ಹಣವನ್ನು ಒಂದೇ ಒಂದು ಪೈಸೆ ವ್ಯರ್ಥ ₹1 ಅಲ್ಲ, 1 ಪೈಸೆ ವ್ಯರ್ಥ ಆಗದೇ ಇರೋ ಥರ ನಾವು ಕಾಪಾಡ್ತೇವೆ ಅಂತೇಳಿ ಅಫಿಡೇವಿಟ್ ಮಾಡಿ. 118 ಜನ ಅಫಿಡೇವಿಟ್ ಮಾಡಿ. ನಿಮ್ಮ ಕೈಲಿ ಆಗುತ್ತೆ ಅನ್ನೋದಾದರೆ ಅಫಿಡೇವಿಟ್ ಮಾಡಿ. ನಾವು ಹೇಳ್ತಿರುವುದು ಕಟ್ಟುವುದಕ್ಕೆ ನಿಮಗೊಂದು ಅವಕಾಶ ಸಿಕ್ಕಿದೆ. ಮೇನ್ ಉತ್ತರ ಕರ್ನಾಟಕ ಭಾಗದ ಬೀದರ್ನಿಂದ ದಾವಣಗೆರೆಯಲ್ಲಿರುವಂತಹ ಸಮುದಾಯದ ಬಂಧುಗಳು, ನೀವು ಮುಗ್ಧರಿದ್ದೀರಿ, ನೀವು ಅಮಾಯಕರಿದ್ದೀರಿ. ನಿಮಗೆ ಹೇಳುವಂಥದ್ದು ಸಮುದಾಯವನ್ನು ಕಟ್ಟುವಂತಹ ವಿಚಾರಕ್ಕೆ ನೀವು ಸ್ವಾಭಿಮಾನಿಗಳಾಗಿ, ಸ್ವಾವಲಂಬಿಗಳಾಗಿ ಸಮುದಾಯವನ್ನು ಕಟ್ಟೋದಕ್ಕೋಸ್ಕರವಾಗಿ ಸಂಗೊಳ್ಳಿ ರಾಯಣ್ಣನಂತಹ ದೇಶಭಕ್ತರಾಗಬೇಕು. ಸ್ವಾಮಿ ನಿಷ್ಠೆಯಲ್ಲಿ ನೀವು ಮೊದಲಿಗರಾಗಬೇಕು. ಆಡಳಿತ ನಡೆಸೋದ್ರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನು ನೀವು ಅನುಸರಿಸ್ಕೊಳ್ಬೇಕು. ಈ ಕಾರಣಕ್ಕೋಸ್ಕರವಾಗಿ ನಿಮ್ಮ ಕನಕ ಟಿವಿಯ ಮೂಲಕ ಹೇಳ್ತಾ ಇರುವಂಥದ್ದು. ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ, ಅದಕ್ಕೆ ಪೂರಕವಾದಂತಹ ಮುನ್ನೋಟವನ್ನು ಪ್ರಣಾಳಿಕೆಯನ್ನು ರೆಡಿ ಮಾಡಿದ್ದೀವಿ. ಆ ಪ್ರಣಾಳಿಕೆಯ ಅಂಶಗಳನ್ನು ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೇವೆ. ನೀವು ಸ್ಪರ್ಧೆ ಮಾಡಿ. ಇದರ ಜೊತೆಗೆ ನೀವೇನು 118 ಜನ ನಿರ್ದೇಶಕರುಗಳಿದ್ದೀರಲ್ಲ, ಈ ಬಾರಿ ನೀವು ಗೆಲ್ತೀವಿ, ಅವಿರೋಧ ಆಯ್ಕೆ ಆಗಬೇಕು. ಸಮುದಾಯದ ಏನು ಹಿರಿಯ ಮುಖಂಡರು, ನಾಯಕರುಗಳಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ. ಸಿದ್ದರಾಮಯ್ಯನವ್ರು ಇರ್ಬೋದು, ರೇವಣ್ಣವ್ರು ಇರ್ಬೋದು, ವಿಶ್ವನಾಥ್ ಅವ್ರು ಇರ್ಬೋದು, ಈಶ್ವರಪ್ಪ ಅವ್ರು ಇರ್ಬೋದು, ಯಾರ್ಯಾರು ಇದ್ದೀರಲ್ಲ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳೋದಿಲ್ಲ ಇಷ್ಟೇ. ಈ ಬಾರಿ ವಿದ್ಯಾವಂತ ಪ್ರಾಮಾಣಿಕ ಏನು ಅಫಿಡೇವಿಟ್ ಸಲ್ಲಿಸ್ತಾರಲ್ಲ, 118 ಜನ ಅಫಿಡೇವಿಟ್ ಸಮಾಜಕ್ಕೋಸ್ಕರ ನಾವು ದುಡಿತೀವಿ ಅಂತಾರಲ್ಲ, ಅಂಥವರನ್ನು ಅವಿರೋಧ ಆಯ್ಕೆ ಮಾಡಿ. ಅವರಿಗೆ ಮಾನಿಟ್ರಿಂಗ್ ಮಾಡೋಕ್ಕೆ ಜಗದ್ಗುರುಗಳು, ಕನಕ ಗುರುಪೀಠದ ಸ್ವಾಮೀಜಿಗಳು, ಅದರ ಜೊತೆಗೆ ನೀವು ರಾಜಕಾರಣಿಗಳು, ವೈದ್ಯರುಗಳು, ವಕೀಲರುಗಳು, ಇಂಜಿನಿಯರ್ಗಳು, ಮಹಿಳೆಯರು, ವಿದ್ಯಾರ್ಥಿಗಳು, ನಿಮ್ಮ ಕುರಿಗಾರರು, ನಿಮಗೆಲ್ಲದೂ ಒಂದು ತಂಡ ಮಾಡ್ತೇವೆ. ಒಂದು ಸಲಹಾ ಸಮಿತಿ, ಮಾರ್ಗದರ್ಶಿ ಸಮಿತಿ ಅಂತ ಮಾಡ್ತೇವೆ. ಆ ಸಮಿತಿಯ ಅಡಿಯಲ್ಲಿ 118 ಜನ ಬರಬೇಕು. ನೀವು ಏನೇ ನಿರ್ಧಾರ ಮಾಡಬೇಕು ಅಂತಂದರೆ ಆ ಸಮಿತಿಗೆ ತಿಳಿಸಿ ಅಲ್ಲಿ ಒಪ್ಪಿಗೆ ತೆಗೆದುಕೊಳ್ಬೇಕು. ಪ್ರತಿ ತಿಂಗಳು ಸಹ ಆನ್ಲೈನಲ್ಲಿ ಆಗಲಿ ಆಫ್ಲೈನಲ್ಲಿ ಆಗಲಿ ಈ ವಿಚಾರಗಳನ್ನು ಮಂಡನೆ ಮಾಡಬೇಕು. ಇದನ್ನು ನಾವು ಪ್ರಣಾಳಿಕೆಯ ಮೂಲಕ ಕಳೆದ ಬಾರಿ ಶ್ರೀ ಕನಕರಾಯಣ್ಣ ಸ್ಫೂರ್ತಿ ತಂಡ ಅಂತೇಳಿ ಮಾಡಿದ್ವಿ. ಈಗ ನಾವು ಅದೇ ರೀತಿಯಾದಂತಹ ಒಂದು ತಂಡ ರಚನೆ ಮಾಡ್ತಾ ಇದ್ದೇವೆ. ದಯಮಾಡಿ ಈಗಿರುವಂತಹ ನಿರ್ದೇಶಕರು 118 ಜನ ಇದ್ದೀರಲ್ಲ, ನಿಮಗೂ ಮನವಿ ಮಾಡ್ಕೊಳ್ಳೋದೇನೆಂದರೆ ಈ ಬಾರಿ ಕೊಡಿ. ನಾವೇನೋ ಒಂದು ಪ್ರಯತ್ನ ಮಾಡಿಸ್ತಾ ಇದ್ದೀವಲ್ಲ, ಪ್ರಯತ್ನ ಮಾಡಿ, ನೀವು ಸಹಕಾರ ಕೊಡಿ, ಅವಿರೋಧ ಆಯ್ಕೆ ಮಾಡಿ. ಚುನಾವಣೆನೇ ಬೇಡ, 118 ಜನರು ಅವಿರೋಧ ಆಯ್ಕೆ ಆಗಲಿ. ಈ ಥರ ಸಲಹಾ ಸಮಿತಿ ಮಾಡೋಣ, ಆ ಸಮಿತಿ ಕೆಳಗಡೆ ಯುವಕರನ್ನು ಬಿಡೋಣ, ಅವರಿಗೆ ಮಾರ್ಗದರ್ಶನ ಮಾಡೋಣಂತೆ. ಒಂದೇ ಒಂದು ಪೈಸಾ ವ್ಯರ್ಥ ಆಗಬಾರದು. ವೆಬ್ಸೈಟ್ನಲ್ಲಿ, ಪ್ರತಿಯೊಂದರಲ್ಲಿ, ಆನ್ಲೈನ್ನಲ್ಲಿ ಅದು ಎಲ್ಲ ಕಾರ್ಯಚಟುವಟಿಕೆಗಳು ಒಂದೇ ಒಂದು ಪೈಸಾ ವ್ಯರ್ಥ ಆಗಬಾರದು. ಈ ರೀತಿಯಾಗಿ ಮಾಡೋದಕ್ಕೆ ನಾವು ಈಗಾಗಲೇ ನಮ್ಮದೇ ಆದಂತಹ ರೀತಿ ರಿವಾಜುಗಳನ್ನು ಮಾಡಿದ್ದೇವೆ. ನಾವು ಹೇಳ್ತಾ ಇರೋದು ಅಷ್ಟೇ, ನೀವು ಯುವಕರಾಗಿದ್ದೀರಿ, ಸಮುದಾಯದ ಋಣ ನಿಮ್ಮ ಮೇಲಿದೆ. ಆ ಋಣ ನಿಮಗೆ ತೀರಿಸಬೇಕು ಅನ್ನೋದಾದರೆ ಈಗೇನು ನಾವು ಹೇಳ್ತಾ ಇದ್ದೀವಲ್ಲ, ಇದು ಬೇಸಿಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲನೇ ದಿವಸ ನಾನು ಹೇಳ್ತಾ ಇದ್ದೀನಿ, ಇವತ್ತು ಜುಲೈ 31.
ಆಗಸ್ಟ್ 1ನೇ ತಾರೀಕಿಂದ ನಾವು ಏನು ಪ್ರಾಮಾಣಿಕವಾಗಿ ನಾವು ತೊಡಗಿಸ್ಕೊಳ್ತೀವಿ ಅಂತ ಏನು ನೀವು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ನೀವು ಪ್ರಯತ್ನ ಮಾಡೋ ಜೊತೆಗೆ ನಿಮ್ಮ ಜೊತೆ ನಿಮಗೆ ಮಾರ್ಗದರ್ಶನ ಆಗಿರ್ಬೋದು, ನಮಗೆ ಗೊತ್ತಿರುವಂಥ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೇವೆ. ನಾವು ಎಲ್ಲರ ಹತ್ರ ಮನವಿ ಮಾಡ್ಕೊಳ್ಳೋಣ. 118 ಜನನು ನಾವು ಎಲ್ಲ ಮುಖಂಡರುಗಳ ಹತ್ರ ಹೋಗಿ ಮನವಿ ಮಾಡ್ಕೊಳ್ಳೋಣ ಅಂತ ಈ ಅವಕಾಶ ಕೊಡಿ. ಸಮುದಾಯವನ್ನು ಕಟ್ಟೋಣ. ಒಂದು ಪೈಸೆ ವ್ಯರ್ಥ ಆಗೋದು ಬೇಡ. ಸಮುದಾಯಕ್ಕೆ 1 ಪೈಸೆ ಉಳಿದ್ರೂ ಸಹ ಪೈಸೆ 10 ಪೈಸೆ 10 ಪೈಸೆ, 1 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, ಲಕ್ಷ, ಕೋಟಿ ಈ ಎಲ್ಲವನ್ನು ಸೇರಿಸಿ ಸಮುದಾಯದ ಅಭಿವೃದ್ಧಿಗೋಸ್ಕರ ಬಳಸೋಣ. 0ಯಿಂದ ಕಟ್ಟೋಣ. ಈ ಕೆಲಸ ನಾವು ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ, ಈ ವಿಡಿಯೋದಲ್ಲಿರುವಂಥ ಮಾತುಗಳಿಗೆ ನಿಮಗೆ ಒಪ್ಪಿಗೆ ಇತ್ತು ಅಂದರೆ ನಾವು ಅಫಿಡವಿಟನ್ನು ತಯಾರು ಮಾಡ್ತೀವಿ. ಆ ಅಫಿಡವಿಟ್ಗೆ ನೀವು ಬದ್ಧರಾಗಿರ್ತೇವೆ ಅಂತ ನಿಮ್ಮ ಮನಸ್ಸು ನೀವು ಅಂದ್ಕೊಂಡ್ರೆ ನೀವು ಅಜೀವ ಆಗಿದ್ದವ್ರು ಮಾತ್ರ ಸ್ಪರ್ಧೆ ಮಾಡಲಿಕ್ಕೆ ಆಗುತ್ತೆ. ಅಜೀವ ಸದಸ್ಯರಾಗಲಿಲ್ಲ ಅಂತಂದರೆ ನೀವು ಸ್ಪರ್ಧೆ ಮಾಡಲಿಕ್ಕೆ ಆಗಲ್ಲ. ಇಲ್ಲಿ ಆಮಿಷಗಳೂ ಬೇಡ. ನಿಮಗೆ ಉಚಿತವಾಗಿ ಕಾರ್ಡ್ ಮಾಡಿಕೊಡೋದು ಬೇಡ. ನಿಮಗೆ ಬಿರಿಯಾನಿನೂ ನಾವು ಕೊಡಲ್ಲ, ನಿಮಗೆ ಇನ್ನೊಂದು ಮಾಡಲ್ಲ. ಇದು ಲಾಸ್ಟ್ ಆ್ಯಂಡ್ ಫೈನಲ್ ಪ್ರಯತ್ನ. ಈ ಪ್ರಯತ್ನಕ್ಕೆ ನೀವು ಸಹಕಾರ ಕೊಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಈ ರಾಜ್ಯದ 31 ಜಿಲ್ಲೆಯಲ್ಲಿರುವಂಥ ಕುರುಬ ಸಮುದಾಯದ ಯುವಕರು, ಪ್ರಜ್ಞಾವಂತರು ಇದೊಂದು ಅವಕಾಶವನ್ನು ಬಿಟ್ಟರೆ ನಿಮಗೆ ಈ ಸಮುದಾಯದ ಆಸ್ತಿಗಳನ್ನು ಕಾಪಾಡೋದಕ್ಕೆ ಮತ್ತಾವತ್ತೂ ಅವಕಾಶಗಳು ಸಿಗೋದಿಲ್ಲ. ಯೋಚಿಸಿ. ಸಮುದಾಯ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಶೂನ್ಯ ಆಗಿದೆ. ಅದೋ ಗತಿಯತ್ತ ಹೋಗಿದೆ, ಅಧಪತನದತ್ತ ಸಾಗಿದೆ. ಸಮುದಾಯ ಕಟ್ಟೋದಕ್ಕೆ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಸೈನ್ಯ ಕಟ್ಟದ್ನೋ, ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಸೈನ್ಯ ಕಟ್ಟದ್ನೋ, ಅಹಲ್ಯಾಬಾಯಿ ಹೋಳ್ಕರ್ ಯಾವ ರೀತಿ ಸೈನ್ಯವನ್ನು ಹೆಣ್ಣು ಮಕ್ಕಳ ಸೈನ್ಯ, ಗಂಡು ಮಕ್ಕಳ ಸೈನ್ಯವನ್ನು ಕಟ್ಟಿ ದೇಶವನ್ನು ಆಳಿ ಇವತ್ತು ಜಗತ್ತಿನಲ್ಲಿ ಕೀರ್ತಿಯನ್ನು ಸಂಪಾದನೆ ಮಾಡಿದ್ರು, ಅವರ ವಂಶದಲ್ಲಿ ಹುಟ್ಟಿರುವಂತಹ ನೀವುಗಳು ಕೊನೆಯ ಪಕ್ಷ ನಮ್ಮ ಸಮುದಾಯದ ಆಸ್ತಿಗಳನ್ನು ರಕ್ಷಣೆ ಮಾಡೋದಕ್ಕೆ, 1 ಪೈಸೆ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ರಾಯಣ್ಣನ ರೀತಿಯಲ್ಲಿ, ಅಹಲ್ಯಾಬಾಯಿ ಹೋಳ್ಕರ್ ರೀತಿಯಲ್ಲಿ ನೀವುಗಳು ಮುಂದೆ ಬರಬೇಕು. ನೀವು ಮುಂದೆ ಬರ್ತೀರಾ ಅನ್ನೋ ನಂಬಿಕೆ ಮೇಲೆ ನಾವು ಇವತ್ತಿನಿಂದ ನಾನು ನಿಮ್ಮ ಜೊತೆ ಈ ವಿಚಾರವಾಗಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಖಂಡಿತವಾಗಲೂ ಒಂದು ಒಳ್ಳೆಯ ಪ್ರಣಾಳಿಕೆ ರೆಡಿ ಆಗ್ತಾ ಇದೆ. ಎಲ್ಲ ಪ್ರಣಾಳಿಕೆಗಳನ್ನು ಅದರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಒಂದು ಮೀಟಿಂಗನ್ನು ಅರೇಂಜ್ ಮಾಡ್ತಾ ಇದ್ದೀವಿ. ಬನ್ನಿ, ಸಮಾಜವನ್ನು ಉಳಿಸುವಂತಹ ಕೆಲಸ ಮಾಡೋಣ. ಊಟ ಮಾಡ್ತೀವಿ, ಬೆಳಿಗ್ಗೆ ಎದ್ದೇಳ್ತೀವಿ, ಲೆಟ್ರಿನ್ಗೆ ಹೋಗ್ತೀವಿ, ತಿಂಡಿ ತಿಂತೀವಿ, ಸ್ನಾನ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ರಾತ್ರಿ ಊಟ ಮಾಡ್ತೀವಿ, ಮಲಕ್ಕೊಳ್ತೀವಿ, ವಾಟ್ಸಪ್ ನೋಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ಎಲ್ಲ ನೋಡ್ತೀವಿ. ಅದ್ರ ಜೊತೆಗೆ ಸಮುದಾಯವನ್ನು ಕಟ್ಟುವಂತಹ ಕೆಲಸಕ್ಕೂ ಆ ಋಣ ನಿಮ್ಮ ಮೇಲೆ ಇದೆಯಲ್ಲ. ಬೇರೆ ಸಮುದಾಯಗಳ ಥರ ನಮ್ಮ ಸಮುದಾಯ ಎತ್ತರದಲ್ಲಿಲ್ಲ. ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳಿಲ್ಲ, ಒಂದೇ ಒಂದು ಡಿಗ್ರಿ ಕಾಲೇಜಿಲ್ಲ ನಮ್ಮಲ್ಲಿ. ನಾಚಿಕೆ ಆಗುತ್ತೆ ಅವನ್ನೆಲ್ಲ ನೋಡ್ತಾ ಇದ್ರೆ, ಬೇಜಾರಾಗುತ್ತೆ. ಶ್ರೀ ಕನಕ ಟಿವಿ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.